ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯ ಜೊತೆಗೆ 5 ಲಕ್ಷ ರೂಪಾಯಿ ದಂಡ ಜೊತೆಗೆ ಸಂತ್ರಸ್ತೆಗೆ 11 ಲಕ್ಷ ರೂಪಾಯಿ ದಂಡವನ್ನು ಕೂಡ ವಿಧಿಸಿದೆ. ಶಿಕ್ಷೆಯ ಪ್ರಮಾಣಕ್ಕೆ ನೊಂದು ಪ್ರಜ್ವಲ್ ರೇವಣ್ಣಗೆ ರಾತ್ರಿ ನಿದ್ದೆನೇ ಬಂದಿಲ್ಲ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಶಿಕ್ಷೆಯನ್ನು ವಿಧಿಸಿದೆ. ಶಿಕ್ಷೆ ಪ್ರಮಾಣವನ್ನ ಕೇಳಿ ರಾತ್ರಿಯೆಲ್ಲ ಪ್ರಜ್ವಲ್ ರೇವಣ್ಣ ಮಲಗಲೇ ಇಲ್ಲ. ಇಡೀ ರಾತ್ರಿ ಮಲಗದೆ ನೋವಲ್ಲೇ ಟೈಮ್ ಪಾಸ್ ಮಾಡಿದ್ದಾರೆ. ನನ್ನ ಜೀವನದಲ್ಲಿ ಏನು ಹೀಗಾಗ್ಬಿಡ್ತಲ್ಲ ಛೇ ಅಂತ ವಿಶೇಷ ಬ್ಯಾರಕ್ನಲ್ಲಿ ಕಣ್ಣೀರು ಹಾಕಿ ಸೈಲೆಂಟ್ ಆಗಿದ್ರು. ಯಾರೊಂದಿಗೂ ಕೂಡ ಮಾತನಾಡಿಲ್ಲ ಪ್ರಜ್ವಲ್ ರೇವಣ್ಣ, ಮೌನವನ್ನ ವಹಿಸಿದ್ರು. ಹೇಗೆ ನಿದ್ದೆ ಬರೋದಕ್ಕೆ ಸಾಧ್ಯ? ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್ ಅಂತ ಹೇಳಬೇಕು ಇವರನ್ನ. ಮೊದಲೇ ಭದ್ರಕೋಟೆಯನ್ನ ಬಹಳಷ್ಟು ಸ್ಟ್ರಾಂಗ್ ಆಗಿ ಅವರ ತಾತ, ಅವರ ತಂದೆ, ಚಿಕ್ಕಪ್ಪ ಎಲ್ಲರೂ ಕೂಡ ನಿರ್ಮಾಣ ಮಾಡಿದಂತಹ ಜಾಗದಲ್ಲಿ ಮಹಾರಾಜನಾಗಿ ಮೆರಿಬೇಕಾಗಿತ್ತು. 28 ವರ್ಷಕ್ಕೆ MP ಆಗಿ ಆಯ್ಕೆ ಆಗ್ತಾರೆ. ಅದಾದ ಮೇಲೆ ಜನರಲ್ಲೂ ಕೂಡ ಒಂದಷ್ಟು ಅಭಿಪ್ರಾಯ ಪಾಸಿಟಿವ್ ಆಗೇ ಇರುತ್ತೆ. ಆದರೆ ನಿನ್ನೆ ಸಿಕ್ಕಿದೆಯಲ್ಲ ಶಿಕ್ಷೆ, ಊಹೆ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ನಡೆದಂತಹ ವಾದ ಪ್ರತಿವಾದದಲ್ಲಿ ಕಣ್ಣೀರಾಗ್ತಂತಹ ಪ್ರಜ್ವಲ್ ರೇವಣ್ಣ ಕನಸಿನಲ್ಲೂ ಕೂಡ ನೆನೆಸಿರಲಿಲ್ಲ ನನಗೆ ಈ ರೀತಿಯಾದಂತಹ ಶಿಕ್ಷೆ ಆಗತ್ತೆ ಅಂತ. 1.5 ತಿಂಗಳು ಅಂದ್ರೆ ಆ ಸಮಯದಲ್ಲಿ 2024 ಏಪ್ರಿಲ್ 28ನೇ ತಾರೀಕು ಲೋಕಸಭಾ ಎಲೆಕ್ಷನ್ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ವೋಟ್ ಹಾಕದವರೇ ಜರ್ಮನಿಗೆ ಎಸ್ಕೇಪ್ ಆಗಿಬಿಟ್ಟಿದ್ರು. ನಂತರದಲ್ಲಿ 1.5 ತಿಂಗಳಾದ ಮೇಲೆ ಬಂದ್ರು. ಅಲ್ಲಿ ಪೊಲೀಸರು ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಿ ಕರ್ಕೊಂಡು ಬರ್ತಾರೆ. ಇಲ್ಲಿವರೆಗೂ ಕೂಡ ಅವ್ರನ್ನ ಬಂಧಿಸಿರ್ಲಿಲ್ಲ. ಲುಕ್ಔಟ್ನ ಅಡಿಯಲ್ಲಿ ಅವ್ರನ್ನ ಕೇವಲ ಜೈಲಿನಲ್ಲಿ ಇರಿಸಿದ್ರಷ್ಟೇ. ಅದಕ್ಕೂ ಈಗ ಬಂದಿರುವಂತ ಆರೋಪಿಯಿಂದ ಅಪರಾಧಿ ಅಂತ ಏನು ಅನ್ಸ್ಕೊಂಡಿದ್ದಾರೆ, ಅದಕ್ಕೆ ಆಡ್ ಆನ್ ಆಗೋದಿಲ್ಲ. ಆದ್ರೂ ಕೂಡ ಇಷ್ಟು ದಿನವೇ ಅವ್ರಿಗೆ ಸಾಕಾಗೋಗಿದೆ. ಈಗ ಶಿಕ್ಷೆಯ ಪ್ರಮಾಣ ಜೀವ ಇರೋವರೆಗೂ ಜೈಲಿನಲ್ಲಿ ಇರೋದಕ್ಕೆ ಸಾಧ್ಯನಾ? ಸಾಮಾನ್ಯ ವರ್ಗದವರೇ ಅದನ್ನು ಸಹಿಸ್ಕೊಳ್ಳೋದಕ್ಕೆ, ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ಜನಬಲ, ಹಣಬಲ ಎಲ್ಲದರಲ್ಲೂ ಕೂಡ ಯಾವುದೇ ಕಮ್ಮಿ ಅಂತ ಹೇಳ್ಕೊಳ್ಳುವಂತ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಜೀವನವನ್ನ ನಡೆಸಿದ್ದೇ ಇಲ್ಲ. ಹಾಗಾಗಿ ಈ ರಾತ್ರಿ ಅವ್ರಿಗೆ ನಿದ್ದೆ ಕೂಡ ಬಂದಿಲ್ಲ. ಒಂದ್ ಕಡೆ ಟೆನ್ಷನ್, ಮತ್ತೊಂದು ಕಡೆ ಹೈಕೋರ್ಟ್ಗೆ ಹೋಗುವಂತ ಲಕ್ಷಣಗಳಿದೆ. ಹೀಗಾಗಿ ಬರೀ ಯೋಚನೆಯಲ್ಲೇ ಟೈಮ್ ಪಾಸ್ ಮಾಡಿದ್ದಾರೆ. ಎಲ್ಲರಿಗೂ ನೀಡೋ ರೀತಿಯಲ್ಲಿ ಅದೇ ತಟ್ಟೆ, ಅದೇ ಲೋಟದಲ್ಲಿ ಊಟವನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇನ್ನಷ್ಟು ನೋವಾಗೋದು, ನಂಬರನ್ನು ಕೊಟ್ಟಿರೋದು, ಖೈದಿ ಸಂಖ್ಯೆಯನ್ನು ಕೊಟ್ಟಿರೋದು 15528 155228. ಇದು ಸಜಾಬಂದಿ ಸಂಖ್ಯೆ. ಇದೆಲ್ಲವನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಹಾಗಾಗಿ ವಿಶೇಷ ಬ್ಯಾರಕ್ನಲ್ಲಿ ಕಣ್ಣೀರು ಹಾಕೊಂಡು ಸೈಲೆಂಟ್ ಆಗಿದ್ದಾರೆ. ಯಾರ ಜೊತೆನೂ ಮಾತಾಡದೆ ಪ್ರಜ್ವಲ್ ಮೌನವನ್ನು ವಹಿಸಿದ್ದಾರೆ.